ಇದೆಲ್ಲ ಸುಳ್ಳು ಅಂತ ನನಗೆ ಅನಿಸ್ತಾ ಇದೆ. ನೋಡಮ್ಮ, ಯಾರೋ ಮೋಸವಾಗಿ ನನ್ನ ಮೈದನ ಮೇಲೆ ಅಪವಾದವನ್ನು ಹೊರಿಸಿದ್ದಾರೆ. ನನ್ನ ಮೈದನ ಇಂಥ ನೀಚ ಕೆಲಸಕ್ಕೆ ಕೈ ಹಾಕೋಣಲ್ಲಪ್ಪ, ಕೈ ಹಾಕೋಣಲ್ಲ. ನೋಡಮ್ಮ, ಮಾಲಿಂಗ ಕೊಲೆ ಮಾಡಿದನ ಬಿಟ್ಟನ ಗೊತ್ತಿಲ್ಲ. ಆದ್ರೆ ನಮ್ಗೆ ಬಂದ ಕಂಪ್ಲೇಂಟ್ ಪ್ರಕಾರ ನಾವು ಅರೆಸ್ಟ್ ಮಾಡಲೇಬೇಕು. ತೂ ಪಾಪಿ, ನಿನ್ನನ್ನು ಓದಿಸಿ ಇವನ ಜನ ರಕ್ಷೆ ಮಾಡೋ ಜನನಾಯಕ ಅಲ್ಲ, ಜನರನ್ನು ಬಗ್ಸುವ ರಾಕ್ಷಸನ ಮಗ ಇವನು. ಲೇನಿಲಕ್ಕಂತ ಹಿಂದ ನಮ್ಮ ಮನೆತನ ಸಾಕಷ್ಟು ಅನ್ಯನ ಮಗಳು ನಮ್ಮ ತಂದೆ ತಾಯಿನ ಕೊಲೆ ಮಾಡಿ ನಮ್ಮ ಆಸ್ತಿಯನ್ನು ಎತ್ತಿ ಹಾಕಿಕೊಂಡು ಈ ಊರಿನಿಂದ ಬಿಡಿಸಿ ಮತ್ತೊಬ್ಬರ ಅಂಗನಾಗ ಬರಕ ಕಚ್ಚಿದ ಬಾಂಡ ಬಡ್ಡಿ ಮಗ ಮೇಲೆ ಕ್ರಾಂತಿಯವರ ಮರಳಿ ಇವರಿಗೆ ಬಗರರ ಕಾರಣ ಏನು ಗೊತ್ತಾ? ಸೇಡು. ನನ್ನ ತಂದೆ ತಾಯಿ ನನಗೆ ಯಾಕೆ ಛತ್ರ ಕೊಟ್ಟು ಕೊಲೆ ಮಾಡಿದ್ಯಾ? ಅದೇ ರೀತಿ ನಿನಗೆ ಛತ್ರ ಕೊಟ್ಟು ಕೊಲೆ ಮಾಡಲಿಲ್ಲ. ನನ್ನ ಹೆಸರು ಕ್ರಾಂತಿ ಗಿಡಿ ಕ್ರಾಂತಿ ವಿರಣೆಯಲ್ಲ. ಓ ಚಂದ್ರಿಕಾ, ಇದೇನಮ್ಮ ಚಂದ್ರಿಕಾ, ಗಂಡನ ಮನೆಯವರು ಬರ್ತೀನಂತ ಸಾಕಷ್ಟ ಶ್ರೀ ಲಕ್ಷ್ಮಿ ಅಂತ ಸಿಂಗಾರಿಸಿಕೊಂಡಿದ್ಯಲ್ಲ. ಮಾಳಿಂಗ್ ಅಂದ್ರ ನಿನಗ ಅಷ್ಟೊಂದು ಇಷ್ಟ ನನ್ನಮ್ಮ. ನಾಚಿಕೆ ನೋಡ ನನ್ನ ತಂಗಿ ಮಕ್ಕದಲ್ಲಿ. ನೋಡಮ್ಮ ಚಂದ್ರಿಕಾ, ನೀ ಒಬ್ಬಳ ಟೀಚರ್ ಆಗಿ ರೈತನನ್ನ ಪ್ರೀತಿಸಿ ನನಗ ಎಂದು ಕೋಪ ಇಲ್ಲ. ಮಾಳಿಂಗ್ನಂತ ಪುಂಡ ಗಂಡು ಇಷ್ಟಪಟ್ಟು ಮದುವೆ ಆಗ್ತಿಲ್ಲ, ನನಗೆ ಹೆಮ್ಮೆ ಆಯಿತು. ನಿಜಾನ, ಮಾಳಿಂಗ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವವನು. ಭೂಮಿ ತಾಯಿಯಲ್ಲಿ ಸಣ್ಣಾಗಿ ದುಡಿದು ಹೊನ್ನಿನ ಬೆಳೆಯನ್ನೇ ತೆಗೆದು ತಮ್ಮನನ್ನ ದೊಡ್ಡ ಅಧಿಕಾರಿಯಾಗಿ ಮಾಡಿದ. ಯಾವುದೇ ಕೆಟ್ಟ ಆಲೋಚನೆಯನ್ನು ಮಾಡದೆ ಒಳ್ಳೆ ಗುಣವನ್ನು ಹೊಂದಿದ ಧರ್ಮರಾಜನಂತವನು ನನ್ನ ಪತಿ. ಏನಮ್ಮ ಚಂದ್ರಿಕೆ, ಏನಮ್ಮ ಚಂದ್ರಿಕಾ, ಬೀಗರ ಮನೆಯವರು ಬರ್ತೀನಂತ ಸಾಕಷ್ಟ ಶ್ರೀ ಲಕ್ಷ್ಮಿ ಅಂತ ಸಿಂಗಾರಿಸಿಕೊಂಡಿದ್ಯಲ್ಲ. ಮಾಳಿಂಗ್ ಅಂದ್ರ ಅಷ್ಟೊಂದು ಇಷ್ಟ ನಮ್ಮ. ಅಣ್ಣ, ಬೀಗರ ಒಪ್ಪಿಗೆ ಮಾತನ್ನ ಕೇಳ್ಕೊಂಡೇ ನಾನು ಈ ಮಾತನ್ನ ಮಾತನಾಡ್ತಾ ಇರೋದು. ಮಾಳಿಂಗನ ಮನೆತಂದವರೆಲ್ಲರೂ ಹೇಳಿದ್ದಾರೆ ಚಂದ್ರಿಕನ ಅವ್ರ ಮನೆಗೆ ತಕ್ಕ ಸೊಸೆ ಎಂದು. ನೋಡಮ್ಮ ಚಂದ್ರಿಕನಂತ ಪ್ರೇಮ ಬೆಳೆಸಿ ನಿನ್ನ ಪತಿ ಮಾಳಿಂಗ 100 ವರ್ಷ ಆಯಸ್ಸನ್ನು ಕೊಟ್ಟು ನಿನ್ನ ಕುಕ್ಮ ಸಿರಿವಾಗಿ ಉಳಿಲಿಂದ ಆ ದೇವರಲ್ಲಿ ಬಿಡ್ಕೊತೀನಮ್ಮ. ಹಾ ಚಂದ್ರಿಕಾ, ಬೀಗರ ಬರೋ ಸಮಯ ಆಯ್ತು, ನಾನು ಬೇಗನೆ ಹೋಗಿ ಬರ್ತೇನೆ, ಹೂವು ಹಣ್ಣು ತರ್ತೇನೆ. ಅಣ್ಣ ಇಲ್ಲ, ನಾನೇನು ಆದಷ್ಟು ಬೇಗನೆ ನನ್ನ ಮದುವೆ ಮಾಡಿ ಈ ಮನೆ ಬಿಡಿಸಿ ಹೊರಗೆ ಹಾಕ್ಬೇಕು ಅನ್ಕೊಂಡಿರ್ಬ್ಯಾ? ಇವತ್ತೇನಿದೆ ಗೊತ್ತಾ? ಏನಿದೆ ಅಮ್ಮ? ಇವತ್ತು ರಕ್ಷಾ ಬಂಧನ. ನಿನ್ನ ಕೈಗೆ ರಾಖಿ ಕಟ್ಟಿ 10 ತೊಲಿ ಬಂಗಾರನ ಹೊಡ್ಕೋಬೇಕು ಅಂತ ಮಾಡಿದ್ದೀನಿ ಗೊತ್ತಾ? 1 ತೊಲಿ ಯಾಕಮ್ಮ? ನಿನ್ನ ಮದುವೆ ದಿನ ಮೈ ತುಂಬ ಬಂಗಾರ ಹಾಕಿ ಸಿಲಿವಾಗಿ ನಿಲ್ಲಿಸುವ ನನ್ನ ಮುದ್ದಿನ ತಂಗಿನ. ಅಣ್ಣ,
ಬಂಗಾರದ ಗುಣ ಇರುವ ನಿನ್ನಂತನು ಬಿಟ್ಟು ಅರಗ ಹಚ್ಚಿದ್ರೆ ಮೆರುಗು ಬರುವಂತ ಆ ಬಂಗಾರ ನನಗೆ ಯಾಕನ್ನ ಬೇಕು? ಅಣ್ಣ ತಂಗಿಯರ ಈ ಸಂಬಂಧ ಶಾಶ್ವತವಾಗಿದ್ರೆ ನನಗಷ್ಟೇ ಸಾಕು. ತಂಗಿಯರೇ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ನನ್ನ ತಂಗಿಯರೇ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಗರಳು ದೇಹಕ್ಕೆ ನಿರಳು ನಾವಾಗಲೆಂದು ಅರಸುತ್ತೀರೆ. ಈ ರಕ್ಷಾ ಬಂಧನ ಬಂದ ಶುಭದಿನವೇ ಈ ರಾತ್ರಿ ಹಬ್ಬ ಬಂದ ಚಂದ್ರಿಕ, ನಾನು ಬೇಗನೆ ಬರ್ತೀನಿ, ಎಲ್ಲ ರೆಡಿ ಮಾಡ್ಕೊ ಅಮ್ಮ. ಆಯ್ತಣ್ಣ, ಅಷ್ಟು ಬೇಗ ಬಂದ್ಬಿಡು. ವಾವ್, ನನಗೆ ಎಷ್ಟು ಸಂತೋಷವಾಗ್ತಾ ಇದೆ ಗೊತ್ತಾ? ಪುಂಡರಿಗೆ ಪುಂಡ, ವೀರರಿಗೆ ವೀರ, ಶೂರರಿಗೆ ಮಹಾಶೂರ ಮಾಳಿಂಗ ನನ್ನ ಮನೆಗೆ ಬರ್ತಾ ಇದ್ದಾನೆ. ಬಾ ಮಾಳಿಂಗ, ಬೇಗ ಬಂದು ನನ್ನ ನಪ್ಪಿ ಸ್ವರ್ಗ ಲೋಕದಲ್ಲಿ ತಿರುಗಾಡಿಸು ಬಾ. ಐ ಲವ್ ಯು ಮಾಳಿಂಗ, ಐ ಲವ್ ಯು. ನನ್ನ ಪ್ರೀತಿ ನಿನಗೆ ಶ್ರೀರಾಭಿಷೇಕ, ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ.
ನನ್ನ ಪ್ರೀತಿ ದೇವಿನಿಗೆ ಕ್ಷೀರಾಭಿಷೇಕ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಪ್ರೇಮ ಸಂಗಮ ಪೂಜೆಗೆ ತಂದರಿಸಿದ ನಿನ್ನೊಲುಮೆ ಪ್ರೇಮಗಾನ ಗೆಳತಿ ಮನಸು ಮನಸು ಬೆರೆತ ಮಿಲಿದ ರಾಗ ಮಾಲಿಕ ನನ್ನ ಪ್ರೀತಿ ದೇವಿನಿಗೆ ಕ್ಷೀರಾಭಿಷೇಕ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಲಾ 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 ಲಾ. ವಾವ್ ಚಂದ್ರಿಕಾ ವಾವ್, ಚೆಲುವಿನ ಒಲವನ್ನು ಹೊತ್ತಿಕೊಂಡು ನೋಡವರ ಕಣ್ಣಿಗೆ ಎಷ್ಟು ಹಿತದರ್ಪಾಗಿದೆ ಅಷ್ಟೇ ಹಿತಕಾರಾಗಿದೆ ನಿನ್ನ ಮದರ ಕಂಡ. ಏಯ್, ಯಾರೋ ನೀವು ನಾಯಿ? ಪರಿಚಯ ಇಲ್ಲದ ಪರಹೆಂಗಳರಿಗೆ ಮನೆಗೆ ಬಂದು ನಿಮ್ಮ ಇಚ್ಛೆಯಂತೆ ವರ್ಣಿಸುವುದು ಸರಿಯಲ್ಲ. ಸರಿ ಅಲ್ಲ ಚಂದ್ರಿಕಾ, ಪರಿಚಯ ಇಲ್ಲದ ಹೆಣ್ಣನ್ನು ಹೊಗಳಿ ಅಣ್ಣ ಸೂಲಕ್ಕೇರಿಸುದು ನಮ್ಮ ವಂಶದಲ್ಲೇ ಇಲ್ಲ. ನನ್ನ ಅಣ್ಣನ ಪರಿಚಯ ನಿನಗೆ ಇಲ್ಲದೆ ಇರಬಹುದು, ಬಟ್ ನನ್ನ ಪರಿಚಯವಾದರೂ ನಿನಗೆ ಇರಬೇಕಲ್ಲ. ಓಹೋ, ನೀನಾ? ಎಲ್ಲವೋ ವಿಷಕಂಠ, ಅಂದು ಮಾಳಿಂಗನ ಕೈಯಲ್ಲಿ ಪ್ರಾಣ ಭಿಕ್ಷೆಯನ್ನು ಬೇಡಿಕೊಂಡು ಅವಮಾನಗೊಂಡು ಓಡಿದ್ದೆ ಸಾಲದೇನೋ ಭಂಡ. ಲೇ ಚಂದ್ರಿಕಾ, ಅವಮಾನ. ಕೂಲ್ ಡೌನ್ ಚಂದ್ರಿಕಾ, ಕೂಲ್ ಡೌನ್. ಬಹಳ ಸಿಟ್ಟಾಗಬೇಡ. ರಾಜಿಗಳು ವ್ಯಕ್ತಿ ಎಂದರೆ ಅವಮಾನ ಅಭಿಮಾನ ಸಹಜ. ಅಂತದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋನಲ್ಲ ಈ ನೀಲಕಂಠ ದೇಸಾಯಿ. ಲೇ ಕರಿಯ, ನಿನ್ನ ಮಾಳಿಂಗನನ್ನು ನಿನ್ನ ಮಾನ ರಕ್ಷೆ ಮಾಡಲು. ಥು, ನಾಯಿಗಳ, ನೀನೊಬ್ಬ ಈ ತಾಲೂಕಿನ MLA ಆಗಿ ತಪ್ಪು ಮಾಡಿದ ತಮ್ಮನಿಗೆ ಬುದ್ಧಿ ಹೇಳ್ದನ್ನು ಬಿಟ್ಟು ಅವನ ಪರ ವಹಿಸ್ಕೊಂಡು ಮಾತಾಡೋಕೆ ಬಂದಿರ್ವಿಯಲ್ಲ, ನೀನು ಒಬ್ಬ ಗಂಡಸ. ಲೇ ಚಂದ್ರ, ಆನೆ ಬಲವನ್ನು ಹೊಂದಿ ಸಿಂಹದಂತೆ ಗರ್ಜನೆ ಹಾಕಿ ಹುಲಿಯ ದರ್ಪವನ್ನು ತೋರಿಸುವ ಈ ನೀಲಕಂಠ ದೇಸಾಯಿಗೆ ನೀನೊಬ್ಬ ಗಂಡಸ್ತ ಎಂದು ನನ್ನ ಗಂಡಸ್ತನಕ್ಕೆ ಸವಲಾಕ್ಷಿಯ ಹೊತ್ತು ಸುಳಿ. ಇನ್ನು 5 ನಿಮಿಷದಲ್ಲಿ ಈ ದೇಸಾಯಿ ಗಂಡಸ್ತನವನ್ನು ಇಡೀ ಊರಲ್ಲಿ ಹೇಳಿಕೊಂಡು ಬರುವಂತೆ ಮಾಡದಿದ್ದರೆ ನನ್ನ ಹೆಸರು MLA ನೀಲಕಂಠನೇ ಅಲ್ಲ. ಏಯ್, ಬಾರಲೇ ಬಾ. ಹೋಯ್ ಬಿಡ್ರೋ ನಾಲಾಯಕ ನನ್ನ ಮಕ್ಕಳ. ನನ್ನ ಸೌಂದರ್ಯದ ಮೇಲೆ ಆಸೆ ಬಿದ್ದು ನನ್ನ ಶೀಲವನ್ನು ಹಾಳು ಮಾಡಲು ಒಂದೇ ಒಂದು ಹೆಜ್ಜೆನ ಮುಂದಿಟ್ಟಿದ್ದೇ ಆದ್ರೆ ನಿಮ್ಮಿಬ್ಬರ ರುಂಡ ಕಡಿದು ನಿಮ್ಮ ರಕ್ತ ಕುಡಿಯದೆ ಬಿಡಲಾರ ಮಾಳಿಂಗನಂತ ಮಾಯಾಂತಕ. ಮಾಯಾಂತಕ ಮಾಳಿಂಗ. ಲೇ ಚಂದ್ರಿ,
ನಿನ್ನ ಶೀಲವನ್ನು ಕಾಪಾಡು ಮಾಳಿಂಗನಲ್ಲೇ. ಮಾಳಿಂಗನಪ್ಪ ಬಂದ್ರು ನಾ ನಿನ್ನನ್ನು ಬಿಡೋದಿಲ್ಲ. ಬಾರಲೇ ಬಾ. ಈ ಅಣ್ಣ ತಮ್ಮಂದಿರ ಆಸೆ ಈಡೇರಿಸಿ ಆಸೆ ರಾಣಿಯಾಗಿ ಬದುಕುವಂತೆ ಏ ನಮ್ಮ ಶ್ರೀಮಂತಿಗೆ ಸಾಮ್ರಾಜ್ಯದಲ್ಲಿ ಬಾರಲೇ ಬಾ. ಎಲ್ಲೋ ಮುಟ್ಟಾಳ, ದೂರ ಸರಿದು ನಿಂತು ಮಾತನಾಡು. ಹೆಣ್ಣು ಒಲಿದರೆ ನಾರಿ, ಮೂನಿದರೆ ಹೆಮ್ಮಾರಿ ಅಂತ ಪ್ರಸಂಗ ಬಿದ್ದಿದ್ದೇ ಆದ್ರೆ ನನ್ನ ಪ್ರಾಣವನ್ನು ಕೊಡಲು ಸಿದ್ಧರಿದ್ದೇನೆ ಹೊರತು ನಿಮ್ಮಂತ ಬಂಡರಿಗೆ ನನ್ನ ಶೀಲವನ್ನು ಅರ್ಪಿಸಲಾರೆ ನಾನು. ಲೇ ಚಂದ್ರಿಕಾ, ನಿನ್ನ ಶೀಲ ಅರ್ಪಿಸದೆ ನಿನ್ನ ಸತ್ತರು ನಿನ್ನ ಸತ್ತದ ದೇಹದೊಳಗೆ ಗುದ್ದಾಡಿ ನಮ್ಮ ಆಸೆ ತೀರಿಸಿಕೊಡಲಾರರು ಈ ಹಠವಾದಿಗಳು. ಪಾಪಿಗಳ ಒಂದು ಕಾಡು ಪ್ರಾಣಿ ಸಹಿತ ನಿಮ್ಮಂತ ಹೊಸ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಆ ಕಾಡ ಪ್ರಾಣಿಗಿಂತ ಮಿಗಿಲಾಗಿದ್ದರು ಈ ದೇಸಾಯಿ ಸೋದರರು. ವಿಷಕಂಠ ವಿರದ ಬಾಧೆಯಿಂದ ಬರುತ್ತಿರುವ ಇವಳ ದೇಹಕ್ಕೆ ಸಂತೋಷ ಸಂತೃಪ್ತಿ ನೀಡೋಣ ಬಾ. ಹೇಗಿತ್ತು ಈ ಚೇನಾ, ಹೇಗಿತ್ತು ಇಬ್ಬರು ಅಣ್ಣ ತಮ್ಮಂದಿರು ಕೊಟ್ಟ ಸುಖ? ಚದುರಂಗದಾಟ ಕೊನೆಯಾಯಿತೇ, ಹರಿಯದ ಪಾಟ. ಪಾಪಿಗಳ ನನ್ನಂತ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿ ನಿಮ್ಮ ಆಸೆಯನ್ನ ಈಡೇರಿಸ್ಕೊಂಡ್ರಲ್ಲ. ಇಲ್ಲ, ನಿಮ್ಮನ್ನ ನಾನು ಹಾಗೆ ಬಿಡೋದಿಲ್ಲ. ವಿಷಕಂಠ, ಏ ನೀಲಕಂಠ, ನೀವು ಮಾಡಿರುವ ಈ ಕೆಟ್ಟ ಕೆಲಸನ ನಮ್ಮ ಅಣ್ಣನಿಗೆ ಹೇಳಿ, ಈ ಊರ ಜನರ ಮುಂದೆ ಹೇಳಿ, ನಿಮ್ಮ ಕೊಳ್ಳಾಗ ಚಪ್ಪಲಿ ಸರ ಹಾಕಿಸಿ ಈ ಊರಾಗ ಮೆರವಣಿಗೆ ಮಾಡಿಸಲಿಲ್ಲ ನನ್ನ ಹೆಸರು ಚಂದ್ರಿಕಾನೇ ಅಲ್ಲ. ಏ ಚಂದ್ರ, ಈ ಜನನಾಯಕ ಜನರಕ್ಷಕನಿಗೆ ಚಪ್ಪಲಿ ಆರಾಕ ಸುತ್ತಿಯ ಹುತ್ತು ಸೂಳೆ ಸಚಿಕೊಳ್ಳಿಸ ತೆಂಬಿದ ವಿಸದ ಕಿಡಿಗಳನ್ನು ಅಣ್ಣ, ಅಲ್ಲಿ ಮಾಳಿಂಗ ಬರ್ತಾನೆ. ಈ ಕೇಸನ್ನು ಅವನ ಮೇಲೆ ಹಾಕೋಣ. ಬಾರಣ್ಣ, ನಾವಿನ್ನು ಹೋಗೋಣ. ಆ ಬ್ರಹ್ಮ ಸೃಷ್ಟಿಸಿದ ದಂತದ ಗೊಂಬಿ ನನ್ನ ಬಾಳ ಸಂಗಾತಿಗೆ ಬರೋ ಚಂದ್ರಿಕಾ. ಇಂದು ಇನ್ನೊಂದು ವಾರದಲ್ಲಿ ಮದುವೆಯನ್ನು ಇಟ್ಟುಕೊಂಡು ಸಾಕ್ಷಾತ್ ಶ್ರೀ ಲಕ್ಷ್ಮಿ ಅಂತ ಎದ್ದು ಕಾಣುವಳು ನನ್ನ ಬಂಗಾರದ ಬಣ್ಣಿನ ಹೆಣ್ಣಿನ ಕೈ ಹಿಡಿದು ನಾನೇ ಪುಣ್ಯವಂತ, ನಾನೇ ಧನ್ಯವಂತ. ಆ
ನಿಮ್ಮ ತಮ್ಮನನ್ನು. ಇಷ್ಟು ದಿನ ಅಣ್ಣ ಅತ್ತಿಗೆ ಅಂತ ನಮ್ಮ ಹಿಂದೆನೇ ಸುತ್ತಾಡ್ತಾ ಇದ್ದ. ಈಗ ನೋಡಿದ್ರೆ ನಮಗಿಂತ ಮುಂಚಿತವಾಗಿ ನಮ್ಮ ತಂಗಿಯ ಮನೆಗೆ ಬಂದಿದ್ದಾನೆ ನಿಮ್ಮ ತಮ್ಮ. ಇರಲಿ ಬಿಡು ಶ್ರೀದೇವಿ, ನಾನು ಕೂಡ ನಿಮ್ಮ ಮನೆಗೆ ಹಣ್ಣು ಕಾಯಿ ಹಿಡ್ಕುತ್ತಾ ಮುಂಚಿತ ಬಂದು ಸೇರಿದ್ದಿಲ್ಲವೇ? ಏನು ಬೇಗರ ಹೊರಗಡೆ ನಿಂತ ಮಾತನಾಡ್ತಿರಲ್ಲ, ಒಳಗಡೆ ಬನ್ನಿ. ನೋಡಪ್ಪ ಕ್ರಾಂತಿ, ನೀವು ಇಲ್ಲೇ ಕುಳಿತುಕೊಂಡು ಮಾತನಾಡ್ತಾ ಇರಿ. ನಾನು ಒಳಗಡೆ ಹೋಗಿ ನನ್ನ ತಂಗಿಯನ್ನು ರೆಡಿ ಮಾಡಿ ಅವಳಿಗೆ ಕಾಫಿ ತೆಗೆದುಕೊಂಡು ಬಾ ಅಂತ ಹೇಳ್ತೇನೆ. ನೀವು ಮಾತನಾಡ್ತಾ ಕುಳಿತುಕೊಳ್ಳಿ. ಚಂದ್ರಿಕಾ, ಏನಾಗಿದೆಯಮ್ಮ ನಿನಗೆ? ಯಾಕೆ ಈ ರೀತಿ ಬಿದ್ದಿದ್ಯಾ ಚಂದ್ರಿಕಾ? ಯಾಕೆ? ಮಾತನಾಡು. ನಿನ್ನ ಗಂಡನ ಮನೆಯವರು ನಿನಗೆ ಹಣ್ಣು ತಂದಿದ್ದಾರೆ ಚಂದ್ರಿಕಾ. ಚಂದ್ರಿಕಾ ಮಾತನಾಡ. ತೇಳು ಚಂದ್ರಿಕಾ, ಎತ್ತೇಳು ಎತ್ತೇಳು ಚಂದ್ರಿಕಾ ತಂಗಿ. ಚಂದ್ರಿಕಾ ಎದ್ದೇಳಮ್ಮ, ನಿನ್ನ ಅಕ್ಕ ಬಂದಿದ್ದಾಳೆ. ಎದ್ದು ಮಾತನಾಡು ಚಂದ್ರಿಕಾ, ಮಾತನಾಡು. ಮಾತನಾಡು ಮಾತನಾಡು. ಚಂದ್ರಿಕಾ ಮಾತನಾಡು. ಮಾತನಾಡು ಚಂದ್ರಿಕಾ, ಮಾತನಾಡು. ಇನ್ನೊಂದು ವಾರದಲ್ಲಿ ಮದುವೆಯನ್ನು ಇಟ್ಟುಕೊಂಡು ಈ ನನ್ನ ಮನ ದರ್ಶನ ಮಕ ನೋಡದೆ ದೂರವಾದಿ ಚಂದ್ರಿಕಾ, ದೂರವಾದಿ. ಮಾತನಾಡು ಚಂದ್ರಿಕಾ, ಮಾತನಾಡು. ನನ್ನಂತ ಕಥೆಯನ್ನು ಕೈ ಹಿಡಿದು ಬೇಡ ಅಂತ ದೂರವಾದಿ ಚಂದ್ರಿಕಾ, ದೂರವಾದಿ. ಮಾಳಿಂಗ, you are under arrest. ಹರೀಶ, ಏನು ಮಾತನಾಡುತ್ತಿರುವಪ್ಪ ನೀನು? ಮಾಲಿಂಗನನ್ನ ಏಕೆ ಅರೆಸ್ಟ್ ಮಾಡುತ್ತಿವೆ? ಹರ್ಷ, ಏನಂತ ಮಾತನಾಡ್ತಾ ಇದೆಯಪ್ಪ ನೀನು? ಚಂದ್ರಿಕಾಳನ್ನು ನನ್ನ ಮೈದನ ಕೊಲೆ ಮಾಡಿದ್ದನ? ಇಲ್ಲ 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 ಇಲ್ಲಪ್ಪ, ಇದೆಲ್ಲ ಸುಳ್ಳು ಅಂತ ನನಗೆ ಅನಿಸ್ತಾ ಇದೆ. ನೋಡಮ್ಮ, ಯಾರೋ ಮೋಸವಾಗಿ ನನ್ನ ಮೈದನ ಮೇಲೆ ಅಪವಾದವನ್ನು ಹೊರಿಸಿದ್ದಾರೆ. ನನ್ನ ಮೈದನ ಇಂಥ ನೀಚ ಕೆಲಸಕ್ಕೆ ಕೈ ಹಾಕೋಣಲ್ಲಪ್ಪ, ಕೈ ಹಾಕೋಣಲ್ಲ. ನೋಡಮ್ಮ, ಮಾಲಿಂಗ ಕೊಲೆ ಮಾಡಿದನ ಬಿಟ್ಟನ ಗೊತ್ತಿಲ್ಲ. ಆದ್ರೆ ನಮ್ಗೆ ಬಂದ ಕಂಪ್ಲೇಂಟ್ ಪ್ರಕಾರ ನಾವು ಅರೆಸ್ಟ್ ಮಾಡಲೇಬೇಕು. ತೂ ಪಾಪಿ, ನಿನ್ನನ್ನು ಓದಿಸಿ ವಿದ್ಯಾವಂತನ ಮಾಡಿ ಅಧಿಕಾರಕ್ಕೆ ಹಚ್ಚಿದ ಅಣ್ಣನ ಮೇಲೆ ಕೈಗೆ ಬೇಡಿ ಹಾಕಲು ಬಂದಿಯ ಪಾಪಿ. ತೂ ನೀನು ನೌಕರಿ ಮಾಡುವುದು ಬೇಡ. ಬಟ್ಟೆಯನ್ನು ಅಣ್ಣ, ಏನು ಮಾತನಾಡ್ತಿದ್ಯಾ ನೀನು? ನನ್ನ ತಮ್ಮ ಸರ್ಕಾರಿ ಕರ್ತವ್ಯದಿದ್ದಾನೆ. ಕಾನೂನು ದೃಷ್ಟಿಯಲ್ಲಿ ನಾನೊಬ್ಬ ಅಪರಾಧಿ ಅಂತ ಗುರುತಿಸಿದಾಗ ಅವನಲ್ಲದೆ ಅವನ ಜಾಗದಲ್ಲಿ ಮತ್ತಾರಿದ್ರು ನನ್ನ ಅರೆಸ್ಟ್ ಮಾಡಲೇಬೇಕನ್ನ. ನೋಡು ವರ್ಷ ಚಂದ್ರಿಕಾ ನನ್ನ ಭಾವಿ ಸತಿ. ಅವಳನ್ನು ನಮ್ಮ ಮನೆ ಸೊಸಿ ಮಾಡಿಕೊಳ್ಳಲು ಹಣ್ಣು ಕಾಯಿ ತಂದವರಪ್ಪ, ನಾವು ಹಣ್ಣು ಕಾಯಿ ತಂದವರು. ಹರೇಶ, ನನ್ನ ತಂಗಿಯನ್ನು ಮಾಳಿಂಗನ ಕೊಲೆ ಮಾಡಿದನ ಕಂಪ್ಲೇಂಟ್ ಕೊಟ್ಟವ್ರು ಯಾರು ನಿನಗೆ? ಯಾರು ಕೊಟ್ಟವರು ಗೊತ್ತಿಲ್ಲ. ನಮಗಿಂತ ಮೇಲೆ ಅಧಿಕಾರಿಗಳು ನಮಗೆ ಆರ್ಡರ್ ಮಾಡಿದಾಗ ನಾವು ತಲೆಬಾಗಲೇಬೇಕು. ಕರೆದುಕೊಂಡು ಬನ್ನಿ, ಹೋಗೋಣ. ಹರ್ಷ, ಹರ್ಷ ನಿಂತ್ಕೊಳ್ಳಪ್ಪ, ನಿಂತ್ಕೋ.
ಮುಡಿಯಲ್ಲಿ ಮಲ್ಲಿಗೆಯನ್ನು ಮುಡಿದು ಕೊರಳಲ್ಲಿ ಮಾಂಗಲ್ಯವನ್ನು ಕಟ್ಟಿಸಿಕೊಂಡು ಹಣೆಗೆ ಕುಂಕುಮವನ್ನು ಹಚ್ಚಿ ಕಾಲಲ್ಲಿ ಕಾಲುಂಗುರ ಇಟ್ಟುಕೊಂಡು ಹಸೆ ಮಣಿಯನ್ನು ಏರಬೇಕಾದ ಈ ನನ್ನ ತಂಗಿಗೆ ನನ್ನ ಮೈದುನ ಮಾಳಿಂಗನ ಕೈಯಿಂದ ಕೊರಳಿಗೆ ತಾಳಿಯನ್ನು ಕಟ್ಟಿಸಿ ಹಣೆಗೆ ಕುಂಕುಮವನ್ನು ಹಚ್ಚಿ ಅವಳನ್ನು ಮುತ್ತೈದೆಯಾಗಿ ಸ್ವರ್ಗಕ್ಕೆ ಕಳಿಸೋಣಪ್ಪ, ಮುತ್ತೈದೆಯಾಗಿ ಸ್ವರ್ಗಕ್ಕೆ ಕಳಿಸೋಣ. ನೋಡು ಹರ್ಷ, ಅಕ್ರಮದಿಂದ ಬೆಳೆಸಿ ನನ್ನ ಮುದ್ದಿನ ತಂಗಿನ ಪಾದ ನೆಲಕ್ಕೆ ಮಣ್ಣಾಗುತ್ತಿರುವ ಹಗರಿರು ಕಣ್ಣಲ್ಲಿ ಕಣ್ಣಿಟ್ಟು ಹರಿಗಿನಂತ ಬೆಳೆಸಿದ ನನ್ನ ಪಾಲಿನ ಆರ್ಯದ್ದೆ ದೇವತೆ ಕಣ್ಣು ಇವಳು. ಇಂಥ ಸುಪಾಂಗಿಯ ಮೇಲೆ ಶ್ರೀಮಂತರ ಕಣ್ಣು ಬಿತ್ತು. ಹರೀಶ, ಪತಿರುತಿಯಾದ ಈ ನಮ್ಮ ಮನೆ ಸೊಸೆ ಸುಮಂತ ಹೋಗದೆ ಸಾವನ್ನಪ್ಪಿದಳಪ್ಪ. ಈ ರಾಯನಿಂದಲೇ ಇವಳ ಕೊರಳಿಗೆ ತಾಯಿ ಕಟ್ಟಿಸಪ್ಪ. ಆಯ್ತು, ನಿಮ್ಮ ಕಾರ್ಯ ಬೇಗನೆ ಮುಗಿಸಿ. ಮಾಳಿಂಗ, ಮೈದುನ, ಬಾರಪ್ಪ. ಹೆಣ್ಣಿನ ಜೀವನದಲ್ಲಿ ಸೌಭಾಗ್ಯ ಬರುವುದು ಒಂದೇ ಸಲ. ನೋಡು, ನಿನ್ನ ಕೈಯಾರಿ ಅವಳ ಕೊಳಗೆ ತಾಳಿಯನ್ನು ಕಟ್ಟು. ನಾನು ಅವಳ ಮುಡಿಗೆ ಹೂವನ್ನು ಮುಡಿಸುತ್ತೇನೆ. ಹಣೆಗೆ ಕುಂಕುಮವನ್ನು ಇಟ್ಟು ಮುತ್ತೈದೆಯಾಗಿ ಸ್ವರ್ಗಕ್ಕೆ ಕಳಿಸೋಣ ನನ್ನ ತಂಗಿಯನ್ನು. ಬಾರಪ್ಪ. ಆಯ್ತು ತಾಯಿ, ಮುಂದಿನ 7 ಜಲಮದಲ್ಲಿ ಚಂದ್ರಿಕವೇ ನನ್ನ ಸತಿಯಾಗಲಿ ಅಂತೇಳಿ ಆ ದೇವರ ಹತ್ರ ಬೇಡಿಕೊಂಡು ಅಗ್ನಿ ಸಾಸಿಯಾಗಿ ತಾಳಿ ಕಟ್ಟಿ ಮುತ್ತೈದು ಸ್ಥಾನ ಕೊಡ್ತೇನೆ. ತಂದೆ ಕೊಡಿಸೋ ಸೀರೆ ಮದುವೆಯಾಗುವವರೆಗೆ, ತಾಯಿ ಉಡಿಸೋ ಸೀರೆ ತಾಯಿಯಾಗುವವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಎಂದಿನ ಜನ್ಮ ಕಳೆಯುವವರೆಗೆ, ಮಣ್ಣಿನ ಮಮತೆ ಇರುವವರೆಗೆ. ತಾನಾಡಿ ತಾನ ನಾನು ಭೂಮಿ ಎಂದು ಜನಭಾರ ಎನ್ನುವುದಿಲ್ಲ, ತಾಯಿ ಎಂದು ತನ್ನ ಮಗುವ ಬಿಡುವುದಿಲ್ಲ. ಇತ್ತು ಸತ್ತಾಗೆ ಮಗು ಬಿಟ್ಟ ತಾಯಿ, ತಾಯಿಗಿಂತ ಇಲ್ಲಿ ದೊಡ್ಡದೆಲ್ಲ ತಾಯಿ. ಸೀತಾ ಮಾತೆ ಸ್ಥಾನ ಗಂಡನ ಅನುಕರಿಸಿದರೆ, ಗಂಗೆ ಗೌರಿ ಸ್ಥಾನ ಕಥೆಯ ಅನುಕರಿಸಿದರೆ, ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು, ಹುಟ್ಟು ಸಾವಿನ ನಂಟು ಹೃದಯವಿರುವವರೆಗೆ, ಪ್ರೇಮದ ಸುತ್ತ ತುದಿಯವರೆಗೆ, ಹಾಲಿನ ಗಂಗೆ ಕಡಿಯವರೆಗೆ. ಹೊಡೆದುಕೊಂಬಂಡಿ ಹೋಗೋಣ. ಸರ್, ಧರ್ಮಕ್ಕೆ ಬಡಿಸಿದ ಇದು ಯಾರ ಪಾಲಿನ ವಿಧಿಲೀಲೆ, ಇದು ಯಾರ ಪಾಲಿನ ವಿಧಿಲೀಲೆ. ಚಿನ್ನದಂತ ಅರಮನೆ ಜ್ಯೋತಿ ಕೊಂಡು ತಿರಿದು ಮನೆಯಾಗೈತಿ, ನಿನ್ನದೇನ
ಏನು ನನಗೇನೈತಿ ನಿಮ್ಮ ತ್ಯಾಗ ನಮಗೂ ಐತಿ ವಿಧಿಯಾಟದಾಗ ವೇತೆ ತಿಂದೆ ಚಿನ್ನದಂತ ಅರಮನೆ ಜ್ಯೋತಿ ಕಣ್ಣು ತೆರೆದು ಎದೆಯಾಗೈತಿ ಕ್ರಾಂತಿಯ ಕಡಲು ಬತ್ತಗೈತಿ ಸಖಿ ಬಲಿಯಾದಿ ಮಾತೆಯ ಹಡಿಲು ಬರಿದಾಗೈತಿ ಆನನೆ ತೆರೆಯಾಗಿ ಭೂಮಿ ಬಂಗಾರ ಗಗನ ಮಂದಾರ ಹೇಗೆ ನೀನು ಮರೆಯಾದೆ ಭಕ್ತಿ ಭಂಡಾರ ಶಕ್ತಿ ಸಿಂಧೂರ ಹೇಗೆ ನೀನು ಸೆರೆಯಾದೆ ನೀನ್ಯಾಕೆ ಕಲ್ಯಾಣ ಕ್ರಾಂತಿ ಸತ್ಯ ಧರ್ಮದಂತೆ ಆ ಶಿವನ ಆದೇಶದ ಅದೆಷ್ಟು ಅಬ್ಬರವಾಗಿ ಬೆಳೆದು ನಿಂತಿದೆ. ಸತ್ಯ ಮುಕ್ತಿ ಅಂತ ಮುಖಂಡನಂದು ಉಜಿತ ಹಾದಿಯಲ್ಲಿ ಅಡಿಯಿಟ್ಟು ನಿಮ್ಮ ತಮ್ಮ ಮಹಳಿಗಿನ ಎಳೆದುಕೊಂಡು ಹೋದ್ರಲ್ಲ, ದುಃಖಿಸಬೇಡ ಮಾವ, ದುಃಖಿಸಬೇಡ. ಮೊದಲ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ನೀಡಿ ಆ ಅಂತರ ನೋಡಕತ್ತ ನಿನ್ನ ಹಳಿಯನ್ನ ಕ್ರಾಂತಿ ಸೇಡಿನ ಪ್ರತಿಕಾರನು. ನೋಡಪ್ಪ ಕ್ರಾಂತಿ, ನಾವೀಗ ಯಾರ ಮೇಲೆ ಸೇಡು ತೀರಿಸಿಕೊಳ್ಳುವ ಸಮಯ ಇದಲ್ಲಪ್ಪ. ಮೊದಲು ನನ್ನ ತಂಗಿಯ ಶವ ಸಂಸ್ಕಾರ ಮಾಡೋಣ, ನಂತರ ವಿಚಾರ ಮಾಡಿದಾಯ್ತು. ಬಾರಪ್ಪ ಹೋಗೋಣ. ಮೇಲು ಕೀಳು ನೋಡೋದಿಲ್ಲ ಕಷ್ಟ ನಷ್ಟ